ಹಾಯ್ ಗೈಸ್, ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಏನಪ್ಪ ಅಂತಂದರೆ ರೊಟ್ಟಿನ ರೆಡಿ ಮಾಡ್ತಾ ಇದ್ದೀನಿ. ಯಾಕಪ್ಪ ರೊಟ್ಟಿ ರೆಡಿ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ನಮ್ಮ ನಿಧಿಗೋಸ್ಕರ ರೊಟ್ಟಿನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಮುಂಚೆ ಎಲ್ಲ ಎಷ್ಟೊಂದು ದಿನ ಆದರೂ ನಮ್ಮನೆ ರೊಟ್ಟಿನೇ ಮಾಡ್ತಾ ಇರಲಿಲ್ಲ, ಏಕೆಂದರೆ ಹಾಕೋಕ್ಕೆ ಯಾರಿಗೂ ಟೈಮ್ ಇರ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಯಾವಾಗಲೂ ಬೈತಾ ಇರೋರು, ನೀವು ರೊಟ್ಟಿನೇ ಮಾಡಲ್ಲ, ಹಿಟ್ಟು ಬಿಡಿಸ್ಕೊಂಬಂದು ಎಷ್ಟೊಂದು ದಿನ ಆದ್ರೂ ಹಾಗೆ ಬಿದ್ದಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಮ್ಮ ನಿಧಿಗೋಸ್ಕರ ರೊಟ್ಟಿನ ಹಾಕ್ತಾಯಿದ್ದೀನಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ನೋಡ್ತಾ ಇರ್ಬೋದು ನೀವು, ನಮ್ಮ ಟ್ರಿಪ್ ವಿಡಿಯೋಸ್ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ನಮ್ಮ ನಿಧಿ ಎಲ್ಲರಿಗಿಂತ ಫಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ತೋರಿಸಿ ನಿಧಿನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುಚ್ಕೊಂಡು ಜನ. ಸೊ ಗೈಸ್, ಇನ್ನೊಂದು ಸ್ವಲ್ಪ ದಿನ ಚೈತ್ರನು ಕೂಡ ಒಂದು ಚಾನಲ್ ಓಪನ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಚಾನಲ್ ಓಪನ್ ಆಗಿದೆ, ಬಟ್ ಇನ್ನು ವಿಡಿಯೋಸ್ ಬಟ್ ಸೂನ್ ಬರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಬರುತ್ತೆ ಆ ವ್ಲಾಗ್ ಅಲ್ಲಿ ಪೂರ್ತಿ ನಮ್ ನಿಧಿನೇ ಕಾಣಿಸ್ತಾರೆ ನಿಮ್ಗೆ. ನಿಮ್ಮ ಅತ್ತೆನ ನಿಮ್ಮ ಅಜ್ಜನಿಗೆ ಮನೆ ಬಿಟ್ಟು ಓಡಿಸ್ತೀನಿ. ನಾನು ಹೋಗ್ತೀನಿ ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಡು ಬಂದು ಹೊಸ ಮನೆ ಕಟ್ಬಿಟ್ಟು ನಮ್ಮ ಅತ್ತೆನೆಲ್ಲ ಕರ್ಕೋಗಿ ಆಮೇಲೆ ನೀವಿಬ್ರು ಇಲ್ಲೇ ರೀ. ಯಾರಿಬ್ರು? ನೀನು ಮತ್ತೆ ಅಪ್ಪ ನಾನು ಹೊಸ ಮನೆ ಕಟ್ಕೊಂಡು ಅವಾಗ ದೊಡ್ಡ ಮನೆ ಓಡಿಸ್ತೀನಿ. ಫಸ್ಟ್ ಎಲ್ಲ ಮನೆ ರೊಟ್ಟಿ ಮಾಡಾರೆ ದಿಕ್ಕಿರ್ತಿತ್ತಿಲ್ಲ. ನಿನ್ನೆಯಿಂದ ಕಂಟಿನ್ಯೂಸ್ ರೊಟ್ಟಿ ಹಾಕ್ತಾನೆ ಇದೀನಿ. ಯಾಕಪ್ಪ ಅಂತಂದ್ರೆ ನಿನ್ನೆ ನಾವು ತಿನ್ಬೇಕಂತ ಹಾಕೊಂಡಿದ್ವಿ ಸುಮ್ಮನೆ. ಇವತ್ತು ನೀವು ತಿಂದಿದ್ದೀರಾ, ನಮಗ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ಸ್ ಗೈಸ್. ಇವತ್ತು ಮನೆ ಬಿಟ್ಟು ಹೋಗಿ ಈಗ ಹೋಗ್ಬನ್ನಿ. ಆಚೆಗೆ ಹಾಕ್ತೇನೆ ಅತ್ತೆನ. ಅಮ್ಮ ಹಿಂಗೆ ಯಾಕೆ ಮಾಡ್ತಿದ್ಯಾ? ಆತರ ಕಾಫಿ ಈ ಕಡೆ ಫ್ರಿಡ್ಜ್ ಹತ್ರ ಎಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಳು ಎಲ್ಲಿ ಸಿಕ್ಕಿದ್ರು ಹೊಡೆದಾಕಿ ಗೋಳಿ ಕತ್ತಾಳ ನಮ್ಮನ್ನ. ಇವತ್ತು ರೊಟ್ಟಿ ಮಾಡ್ತಿರೋದು ನಮ್ ನಿಧಿಗೋಸ್ಕರ, ನಮಗೋಸ್ಕರ ಅಲ್ಲ. ನಾವು ನೆನ್ನೆನೆ ತಿಂದಿದ್ದಾಯ್ತು. ನಮ್ಮಮ್ಮ ರೊಟ್ಟಿ ಹಿಟ್ಟನ್ನ ಬಿಡಿಸಿ ಮ್ಯಾಕ್ಸಿಮಮ್ ಒಂದು ಸುಮಾರು ದಿನನೇ ಆಗಿತ್ತು. ಅವಾಗಿಂದ ಹೇಳೋರು ಯಾರು ಮಾಡಲ್ಲ ಸುಮ್ಮನೆ ಬಿಡಿಸಿದ್ದಾಯ್ತು ಅಂತ ಅಂದ್ಬಿಟ್ಟು. ಸೊ ಇವತ್ತು ನೆನ್ನೆಯಿಂದ ಕಂಟಿನ್ಯೂಸ್ ಆಗಿ ರೊಟ್ಟಿ ಹಾಕ್ತಾನೆ ಇದ್ದೀನಿ. ರೊಟ್ಟಿ ಮಾಡಿದ್ರೆ ಹೆಂಗ್ ಗೊತ್ತಾ, ಅದೇ ಕೆಲಸ ಹಿಡಿದ್ಬಿಡುತ್ತೆ ಗೈಸ್. ಅದಕ್ಕೆ ಮಾಡಕ್ಕೆ ಹೋಗಲ್ಲ ನಾನು, ಅದೊಂದೇ ಕೆಲಸ ಹೋಗ್ಬೇಕು. ಸೊ ಅವರೆಲ್ಲ ರೆಡಿಯಾಗಿ ಅಷ್ಟರೊಳಗೆ ನಾನು ತಿಂಡಿಗೆ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹಿಟ್ಟೆಲ್ಲ ಕಲಿಸ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇಟ್ಬಿಟ್ಟೆ. ಮತ್ತು ಒಬ್ಬೊಬ್ಬರು ಒಂದೊಂದು ಥರ ರೊಟ್ಟಿ ಮಾಡ್ತಾರೆ, ಬಟ್ ನನಗೆ ಈ ಥರನೇ ಮಾಡ್ಲಿಕ್ಕೆ ಬರೋದು. ನಮ್ಮಮ್ಮ ಹೇಳ್ತಿದ್ರು ಅನ್ನನ ಮಿಕ್ಸಿಯಲ್ಲಿ ರುಬ್ಬಿ ಅದನ್ನು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಂತ ಅಂದ್ಬಿಟ್ಟು. ಸೊ ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಮತ್ತು ಅಷ್ಟೊಂದು ಪೇಷನ್ಸು ಇಲ್ಲ. ನನಗೇನು ಬರುತ್ತೆ ಅದನ್ನು ಪರ್ಫೆಕ್ಟಾಗಿ ಮಾಡ್ತೀನಿ. ನಾನು ಮಾಡೋಕ್ಕೆ ಬರಲ್ಲ ಅಂತ ಅಂದಮೇಲೆ ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಲ್ಲ. ಸೊ ಬೇಡ ಬಿಡಮ್ಮ, ಇದೇ ಥರ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನನ್ನ ಸ್ಟೈಲಲ್ಲೇ ನಾನು ರೆಡಿ ಮಾಡ್ತಾಯಿದ್ದೆ. ಸೊ ಕಾಫಿ ಇಟ್ಬಿಡು ಬೇಗ ಅಂತ ಅಂದರು. ನಮ್ಮನೆ ಎಷ್ಟು ಟೀ ಕುಡಿತಾರೆ, ಕಾಫಿ ಟೀನ ಅಂತಂದರೆ ಬೆಳಗ್ಗೆ ಕೊಟ್ಟರು ಕುಡಿತಾರೆ, ಸಂಜೆ ಕೊಟ್ಟರು ಕುಡಿತಾರೆ. ಒಂದು ದಿನ ಎಲ್ಲ ಕೊಡ್ತಾಯಿದ್ರೆ ಸಂದ್ಲು ಕುಡಿತಾನೇ ಇರ್ತಾರೆ. ಒಂದು ಟೈಮಲ್ಲಿ ನಾನು ಹಾಗೇ ಕುಡಿದಿದ್ದೀನಿ. ಬಟ್ ಇವಾಗ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಅಂತಂದರೆ ನಾನು ಮೆಡಿಕಲ್ ಫೀಲ್ಡಲ್ಲೇ ಇರೋದರಿಂದ ಸ್ವಲ್ಪ ಎಲ್ಲರನ್ನ ನೋಡಿದಾಗ ಭಯ ಆಗುತ್ತೆ. ಎಷ್ಟೆಷ್ಟು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಇಂಟೇಕ್ ಎಷ್ಟೆಷ್ಟು ತಗೋಬೇಕು ಅದೆಲ್ಲ ಗೊತ್ತಾದ ಮೇಲೆ ಏನನ್ನೂ ಅಷ್ಟೊಂದು ಧೈರ್ಯವಾಗಿ ತಿನ್ನೋಕ್ಕೆ ಆಗೋಲ್ಲ, ಭಯ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಿಧಿ ಒಂಥರ ತಮಾಷೆಯಾಗಿ ಮಾಡ್ತಾ ಇರ್ತಾಳೆ. ಬೆಳಿಗ್ಗೆ ಆಯಿತು ಅಂತ ಅಂದರೆ ಸ್ಕೂಲ್ಗೆ ಹೋಗಲ್ಲ ಅನ್ನೋದೊಂದು ಕಾಂಪ್ಲಿಕೇಟೆಡ್ ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ. ಡೈಲಿ ನಾನು ತೋರಿಸ್ತಾನೆ ಇರ್ತೀನಿ. ಹಾಗೆ ಫ್ರಿಜ್ ನೋಡಿದೆ, ಫ್ರಿಜ್ ಸ್ವಲ್ಪ ಮೆಸ್ಸಿ ಆಗಿತ್ತು. ಇನ್ನೂ ಎಲ್ಲ ಹೊರಗಡೆ ಹೋಗೋದ್ರಿಂದ ಯಾರೂ ಇರೋಲ್ಲ, ಮತ್ತು ಯಾರಿಗೂ ಅಷ್ಟು ಟೈಮು ಇರೋಲ್ಲ ಮನೇಲಿ. ಅಷ್ಟೊಂದು ಟೈಮ್ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಫ್ರೀ ಆದಾಗ ಮಾಡ್ಕೊತೀವಿ. ಇದು ಮ್ಯಾಕ್ಸಿಮಮ್ ಒಂದು 10 to 15 ಡೇಸ್ ಆಗಿರ್ಬೋದು ತಂದು ಜೋಳನ. ಯಾರೂ ನೋಡಿಲ್ಲ, ಅಲ್ಲೇ ಬಿದ್ದಿತ್ತು. ನಾನು ಫ್ರಿಜ್ ಡೋರ್ ತೆಗೆದ್ರೆ ಡೋರಲ್ಲಿ ಇಟ್ಟಿದ್ರು. ಸೊ ಫುಲ್ ಸ್ವಲ್ಪ ಮೆಸ್ಸಿ ಆಗಿದೆ. ಹೆಂಗೆ ತರಕಾರಿಗಳನ್ನ ತಗೊಬಂದಿದ್ದಾರೆ ಹಾಗೇ ಫ್ರಿಜ್ ಒಳಗಡೆ ಹಾಕಿದ್ದಾರೆ. ಏನನ್ನೂ ತೆಗೆದು ಜೋಡಿಸಿಲ್ಲ. ಸರಿ, ಫ್ರೀಝರಲ್ಲಿ ಏನಿದೆ ಅಂತ ನೋಡಿದ್ರೆ ಫ್ರೀಝರಲ್ಲಿ
ಈ ಡಿಟಾಕ್ಸ್ ಡ್ರಿಂಕ್ಸ್ಗಳ ಜೊತೆಗೆ ನಂದು ಆಲೋವೆರಾ ಜೆಲ್ ಕೂಡ ಇತ್ತು. ನಾನು ಫೇಸ್ ಪ್ಯಾಕಾಗಿ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಆಲೋವೆರಾ ಜೆಲ್ ತೊಗೊಬಂದಿದ್ದೆ. ಮಕ್ಕಳಿರೋ ಮನೇಲಿ ಮೈಯೆಲ್ಲ ಕಣ್ಣಾಗಿದ್ರೂ ಸಾಲದು ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಆ ಫೇಸ್ ಪ್ಯಾಕ್ಗೆ ಅಂತ ತಂದಿರೋ ಆಲೋವೆರಾ ಜೆಲ್ನ ತಗೊಂಡೋಗಿ ಫ್ರೀಸಿಂಗ್ ಇಟ್ಟಿದ್ದಾರೆ. ಚೈತ್ರ ಇದು ಒಂದು 3 ಟೈಪ್ಸ್ ಡಿಟಾಕ್ಸ್ ಡ್ರಿಂಕ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು. ಡೈಲಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೂ ಬೆಳಗ್ಗೆ ಹೊತ್ತು ಅಂತ ಅಂದ್ಬಿಟ್ಟು ಮಾರ್ನಿಂಗೇ ರೆಡಿ ಮಾಡಿದ್ದಾರೆ. ನಾನು ಯಾವುದನ್ನು ಟ್ರೈ ಮಾಡಲ್ಲ ಇದನ್ನೆಲ್ಲ. ಯಾಕಪ್ಪ ಅಂತಂದರೆ ಬೀಟ್ರೋಟ್ ನಂಗೆ ಕುಡಿಯೋಕ್ಕೆ ಆಗೋಲ್ಲ, ಮತ್ತು ಆಲ್ಮೋಸ್ಟ್ ಕೇಳಿದ್ದೀನಿ ಬೀಟ್ರೋಟ್ ಜಾಸ್ತಿ ಇಂಟೇಕ್ ಮಾಡಿದ್ರೆ ಶುಗರ್ ಬರೋಂಥ ಚಾನ್ಸಸ್ ತುಂಬ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು 3 ಟೈಪ್ಸು ಡ್ರಿಂಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮಾರ್ನಿಂಗ್ ನಾವು ಕಾಫಿ ಟೀ ಕುಡಿದ್ರೆ ಅವರು ಕಾಫಿ ಟೀ ಅಭ್ಯಾಸ ಇಲ್ಲ, ಸೊ ಅವರು ಡಿಟಾಕ್ಸ್ ಡ್ರಿಂಕ್ಸ್ನ ಕೂಡ ಕುಡಿತಾರೆ. ಆ್ಯಂಡ್ ಸೊ ಗೈಸ್, ನಮ್ಮಮ್ಮ ದುಡ್ಡಿಡೋ ಅಂಥ ಜಾಗನ ತೋರಿಸ್ಕೊಡ್ತೀನಿ. ಎಲ್ಲೂ ಇಲ್ಲ ಸೀಕ್ರೆಟ್ಸ್. ಒಂದೆರಡು ಚಿಕ್ಕ ಚಿಕ್ಕ ಡಬ್ಬ, ಅದು ಬಿಟ್ಟರೆ ಈ ಪ್ಯಾಕ್ ರೆಡಿ ಇಟ್ಟಿರೋದು ಇವಾಗ ದುಡ್ಡನ್ನ ತೆಗೆದ ತಕ್ಷಣ ಸಿಕ್ತು. ಈ ಥರ ಎಲ್ಲೆಲ್ಲಾದರೂ ಹಿಂಗೆ ಇಟ್ಟೋಗೋದು. ಮತ್ತು ನಾನಂತೂ ದುಡ್ಡಿನ ವಿಷಯದಲ್ಲಿ ಫುಲ್ ನೆಗ್ಲಿಜೆನ್ಸ್. ಆಫ್ಟರ್ ಮ್ಯಾರೇಜ್ ಪ್ರತಿಯೊಬ್ಬರೂ ಕೂಡ ಅಡುಗೆ ಮಾಡೋದು ಕಲೀಲೇಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಕೊಡ್ತಾರೆ ನಮಗೆ ಮದುವೆ ಆದ ತಕ್ಷಣವೇ. ಅದು ನನಗೂ ಪರ್ಸ್ನಲಿ ಅನುಭವ ಆಗಿದೆ. ಯಾರ ಮನೇನೂ ಮುಂದೆ ಬೈಯೋಕ್ಕೆ ಬರೋಲ್ಲ, ಏಕೆಂದರೆ ಹಿಂದೆ ಏನು ಮಾತಾಡ್ತಾರೋ ನಾವು ನೋಡೋಕ್ಕೆ ಹೋಗಲ್ಲ. ಸೊ ಆ ಥರ ಏನಾದರೂ ಒಂದು ಇನ್ಸಲ್ಟ್ ಮಾಡ್ತಾನೆ ಇರ್ತಾರೆ. ಅದು ಮದುವೆ ಆದಮೇಲೆ ಕಾಮನ್ ಅಂತಲೇ ತಗೋಬೇಕು. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ನನ್ನ ಗುರಿ ಏನಿದೆ ಅದರ ಕಡೆ ಮಾತ್ರ ತಲೆ ಕೆಡಿಸ್ಕೊತೀನಿ. ಇನ್ಕ್ಲೂಡ್ ಮಂಜು ಹೇಳೋದು ಹಾಗೇ, ನೀನು ಬೇರೆ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಡ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಫುಲ್ ದಪ್ಪ ದಪ್ಪ ರೊಟ್ಟಿ ಮಾಡ್ತಾಯಿದ್ದೆ ಮದುವೆ ಆದ ಹೊಸದ್ರಲ್ಲಿ. ಆವಾಗ ನನಗೆ ಮಂಜು ಅವ್ರ ಅಮ್ಮ ಇದ್ದಾರಲ್ಲ, ಅವರೇ ಹೇಳ್ಕೊಟ್ಟಿದ್ದು. ನಿಧಿ ರೊಟ್ಟಿ ಬೇಕು ಅಂತ ಇಷ್ಟು ದಿನ ಕೇಳ್ಬಿಟ್ಟು ಇವಾಗ ರೊಟ್ಟಿ ಮಾಡಿಕೊಟ್ರೆ ಫುಲ್ ರೊಟ್ಟಿನೇ ಅಟ್ಟಾಡ್ತಾ ಇದ್ದಾರೆ. ಚೈತ್ರಂಗೆ ಡ್ಯೂಟಿಗೆ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಫಸ್ಟ್ ಅವರನ್ನು ಬಸ್ ಹತ್ತಿಸ್ಬಿಟ್ಟು ಬಂದ್ಬಿಡೋಣ, ಇವತ್ತು ಬೇರೆ ಕಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ತುಂಬ ಮಿಸ್ ಮಾಡ್ಕೊತಾರೆ. ಈ ಏಜಲ್ಲೆಲ್ಲ ನಮ್ಮ ಜನ್ರೇಷನಲ್ಲಿ ಸ್ಕೂಲ್ಗೆ ಹೋಗ್ತಾರೆ. ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸ್ಗೆ ಹೋಗ್ತಿದ್ವಿ ಸ್ಕೂಲ್ಗೆ. ಬಟ್ ಇವಾಗ ನಾವು ನರ್ಸರಿ ಅಂತ ಎಲ್ಲ ಹಾಕಿ ಮಕ್ಕಳು ತುಂಬ ಬೇಜಾರು ಮಾಡ್ಕೊತಾರೆ. ಅವ್ರಿಗೆ ನಮ್ಮ ಜೊತೆ ಕಳೆಯೋಕ್ಕೆ ಸಮಯನೇ ಸಿಗಲ್ಲ. ಸೊ ಅದೊಂದು ಬೇಜಾರಾಗುವಂಥ ವಿಷಯ. ಮಂಜು ನನಗೆ ಯಾವಾಗಲೂ ಬೈತಾನೆ ಇರ್ತಾರೆ, ಈ ಏಜಲ್ಲಿ ಹಾಕಿದೆಯಲ್ಲ ಸ್ಕೂಲಿಗೆ ಇನ್ನೇನು ಮಾಡ್ತಾನೆ ಅಂತ ಅಂದ್ಬಿಟ್ಟು. ಅವ್ರನ್ನ ಬಿಟ್ಬಿಟ್ಟು ಬಂದು ವ್ಯಾನ್ ಬಂತು. ಅಷ್ಟೊತ್ತಿಗೆ ರಿಷಿ ನಿಧಿ ಇಬ್ಬರೂ ಕೂಡ ಹೋದರು. ಅಮ್ಮ ನನ್ನ ಜೊತೆಗೇ ಸ್ವಲ್ಪ ಹೊರಗಡೆ ಕೆಲಸ ಇದೆ ತಾಲೂಕು ಆಫೀಸಲ್ಲಿ ಅಂತ ಅಂದ್ಬಿಟ್ಟು ಬರೋಕ್ಕೆ ರೆಡಿ ಆಗ್ತಾಯಿದ್ರು. ರೆಡಿ ಆಗಿದ್ರು ಆಲ್ರೆಡಿ. ತಿಂಡಿ ತಿನ್ನೋಕ್ಕೆ ಟೈಮೇ ಸಾಕಾಗಲ್ಲ. ಬೆಳಿಗ್ಗೆ ಹೊತ್ತು ಎಷ್ಟೇ ಬೇಗ ಇದ್ರೂ ಕೆಲಸ ಸಾಗೋದೇ ಇಲ್ಲ. ಮಕ್ಕಳು ಕಳಿಸೋಷ್ಟ್ರೊಳಗೆ ಸಾಕಾಗಿ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಹೊರಗಡೆ ಬರಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಆ್ಯಂಡ್ ರೊಟ್ಟಿ ನನಗೆ ತಿನ್ನೋಷ್ಟು ಪೇಷನ್ಸ್ ಇರಲಿಲ್ಲ. ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಬಿಸಿ ಬಿಸಿ ರೊಟ್ಟಿ ಮತ್ತು ಹುರುಳಿ ಜಿಂಕ ಅಥವಾ ಮೊಸರು ಈ ಥರ ಖಾರ ಅದರಲ್ಲಿ ತಿನ್ನಬೇಕು ಅಂತ ಅಂದ್ಬಿಟ್ಟು. ಟೈಮೇ ಸಾಕಾಗಲ್ಲ. ರೊಟ್ಟಿ ಮಾಡೋಕ್ಕೆ ಬರೋದು ನಾನು ಒಬ್ಳಿಗೇನೆ. ಅದರಲ್ಲೇ ಹಾಕ್ತಾ ನಿಂತ್ಕೊಂಡ್ರೆ ಟೈಮಾಗಿ ಹೋಗ್ಬಿಡುತ್ತೆ. ಮತ್ತು ಯಾರು ನನಗೆ ಮಾಡಿಕೊಡ್ತಾರೆ ಅಲ್ವಾ. ಸೊ ಹಾಗಾಗಿ ಪರವಾಗಿಲ್ಲ, ಆಗಿದ್ದನ್ನೇ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಮತ್ತು ಡಾಕ್ಯುಮೆಂಟೇಷನ್ ಎಲ್ಲ ಏನೇನೋ ಚೇಂಜ್ ಆಗಬೇಕು, ಇನ್ಕಮ್ ಸರ್ಟಿಫಿಕೇಟಲ್ಲೆಲ್ಲ ಅಂತ ಅಂದ್ಬಿಟ್ಟು ಆರ್ಡ್ರ್ ಆಗಿದೆಯಲ್ಲ. ಸೊ ಆ ಕೆಲಸದ ಮೇಲೆ ಇವತ್ತು ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಕೆಲಸದ ಮೇಲೆ ಸ್ಕೂಲ್ ಹತ್ರನೂ ಸ್ವಲ್ಪ ಹೋಗಿದ್ದೆ. ಸಿಗ್ನೇಚರ್ ಆಗಬೇಕು ಗ್ರೀನ್ ಪೆನ್ನಲ್ಲಿ ಅಂತ ಅಂದ್ಬಿಟ್ಟು. ಇವೆಲ್ಲ ಮಾಡಿಸೋದು ಓಡಾಡ್ಕೊಂಡು ಅಂತಂದರೆ ಭಾರಿ ಕಷ್ಟ ಆಗುತ್ತಪ್ಪ. ಅದಕ್ಕೆ ನಾನು ಇದುವರೆಗೂ ಡಾಕ್ಯುಮೆಂಟೇ ಮಾಡಿಸಿಲ್ಲ. ಆ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗೋ ಟೈಮಿಗೆ ನಂಗೆ ಕುಚಿಕೆಗಳು ಸಿಕ್ಕಿದ್ರು. ಅವ್ರನ್ನ ನೋಡಿದೆ ಮನೆಗೆ ಹೋಗೋಕ್ಕೆ ಆಗಲಿಲ್ಲ. ಹೋಗೋಣ ಅಂತ ಮನ್ಸು ಮಾಡಿ ಹೋದ್ರೂ ವಾಪಸ್ ಬರೋ ಹಾಗೆ ಆಯಿತು. ಸೊ ಎಲ್ಲ ಆರಾಮಾಗಿ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನನಗೋಸ್ಕರನೇ ಕಾಯ್ತಾಯಿದ್ರು. ನಾವು 3 ಜನ ಸೇರಿದ್ರೆ ಅದ್ರ ಲೆವೆಲೇ ಬೇರೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್ ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.